ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗಿದ್ರೆ ಬನ್ನಿ ಇವತ್ತಿನ ರೆಸಿಪಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳುವ. ಇವತ್ತಿನ ರೆಸಿಪಿ ಬಂದು ಹೆಸರುಬೇಳೆಯ ಸೋಜಿ. ಹಾಗಾದರೆ ಇದಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಅಂತ ನೋಡುವ. ಮೊದಲಿಗೆ ಹೆಸರುಬೇಳೆ, ಆಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಏಲಕ್ಕಿ, ತುಪ್ಪ, ಸಿಹಿಗೆ ಬೆಲ್ಲ, ಹಾಗೆ ನೀರು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು ಬೇಯಲಿಕ್ಕೋಸ್ಕರ. ಹಾಗಿದ್ರೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ ಬನ್ನಿ. ಮೊದಲಿಗೆ ಒಂದು ಕುಕ್ಕರನ್ನು ತಗೊಳ್ಳಿ. ಇದಕ್ಕೆ ತೊಳೆದಿಟ್ಕೊಂಡಂತಹ ಹೆಸರುಬೇಳೆಯನ್ನು ಅದಕ್ಕೆ ಹಾಕಿ ಚೆಂದ ತೊಳ್ಕೋಬೇಕು. ನೋಡಿ, ಈಗ ಹಾಕ್ತಾ ಇದ್ದೇನೆ ಇದಕ್ಕೆ. ಇದನ್ನು ಹಾಕಿದ ನಂತರ ಇದಕ್ಕೆ ಇದು ಬೇಯಲಿಕ್ಕೋಸ್ಕರ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು. ನೋಡಿ, ನಾನು ಇಲ್ಲಿ 1.5 ಚೆಂಬು ಉಂಟಲ್ಲ ಅದರ ಅಳತೆಗೆ ತಗೊಂಡಿದ್ದೇನೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಚೂರು ಹಾಕ್ಕೊಳ್ಳಿ. ನಂತರ ಕುಕ್ಕರ್ಗೆ ಬಾಯಿ ಮುಚ್ಚಳ ಮುಚ್ಚಿ ವಿಸಿಲ್ ಕೊಡಿ. ನಾನು ಇಲ್ಲಿ 3ರಿಂದ 4 ವಿಸಿಲ್ ಕೊಡ್ತಾ ಇದ್ದೇನೆ. ಇದು ವಿಸಿಲ್ ಕೂಗಿದ ನಂತರ ಇದನ್ನು ಪುನಃ ಬೇಯಲಿಕ್ಕೆ ಇಡಬೇಕು. ನೋಡಿ, ಬೆಂದಿದೆ. ಇವಾಗ ಪುನಃ ಇದಕ್ಕೆ ನಾವು ಬೆಲ್ಲ, ನಿಮ್ಗೆ ಎಷ್ಟು ಸಿಹಿ ಬೇಕು ಅಷ್ಟು ಬೆಲ್ಲ ಹಾಕ್ಕೋಬೇಕು. ಇದಕ್ಕೆ ಬೆಲ್ಲ ಹಾಕಿದ ನಂತರ ಇದಕ್ಕೆ ಏಲಕ್ಕಿ ಹಾಕ್ಕೋಬೇಕು. ನಿಮ್ಗೆ ಬೇಕಾದರೆ ಹಾಲು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಹಾಲು ಹಾಕ್ತಾನೇ ಇಲ್ಲ ಇದಕ್ಕೆ ಯಾವುದು ಕೂಡ. ಏಲಕ್ಕಿ ಹಾಕ್ತಾ ಇದ್ದೇನೆ ಇವಾಗ. ನಂತರ ತುಪ್ಪ ಹಾಕ್ಕೋಬೇಕು. ನಾವು ತುಪ್ಪ ಬೇಕಾದವರು ಹಾಕ್ಕೋಬೋದು, ಇಲ್ಲಾಂದರೆ ನಿಮ್ಗೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. ತುಪ್ಪ ಅಂದರೆ ತುಂಬಾ ಇಷ್ಟ ನನಗೆ, ಹಾಗೆ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಇದು ಕುದಿಲಿಕ್ಕೆ ಬಿಡಿ. ಇದು ತುಂಬ ಒಳ್ಳೆಯದು, ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ದೇಹ ತುಂಬ ತಂಪಾಗಿಡಿಸುತ್ತೆ ಈ ಒಂದು ರೆಸಿಪಿ. ನೀವು ಕೂಡ ಇದನ್ನು ಮಾಡಿ, ರೆಸಿಪಿನ ಮಾಡಿ ನನಗೆ ಹೇಗಾಗಿದೆ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಈಗ ರೆಡಿ ಆಯಿತು, ಡನ್.